ಈಗ ಕೊಟ್ಟ ಸಂಗತಿ ಕೇಳಿದ ಸಂಗತಿ ಮೇಲೆ ತಿಂಗಳು ದಿವಸ ಮತ್ತು ಆಮೇಲೆ ತಾರೀಖು ಮೇಲೆ ಎಲ್ಲ ಸರಳ ಬಡ್ಡಿ ತೆಗೆಯುವಂಥ ಲೆಕ್ಕಗಳು ಬರ್ತಾವೆ. ಅವುಗಳನ್ನು ಹೆಂಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ತಾನು. ನೀವೆಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಈ ಸಂಗತಿಗಳು ತಿಳಿಬೇಕು ನಿಮ್ಗೆ. 15,000 ರೂಪಾಯಿ ಅಸಲಿಗೆ 12.12 ಬಡ್ಡಿಯ ದರದಂತೆ 2.12 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? ಅಸಲು ಬರೋಬ್ಬರಿ 15,000. ಆಮೇಲೆ ದರ ಬರೋಬ್ಬರಿ 12/24 ಒಂದು 25 2 ಯಾಕಂದ್ರೆ ಇದನ್ನು ಭಿನ್ನ ರಾಶಿ ಒಳಗೆ ವಿಷಮ ಭಿನ್ನ ರಾಶಿ ಒಳಗೆ ಮಾಡ್ಕೋಬೇಕು. ಆಮೇಲೆ ಅವಧಿ ಬರೋಬ್ಬರಿ ಎಷ್ಟದ ಅಂದ್ರೆ 5.2 ವರ್ಷ. ಸರಳ ಬಡ್ಡಿ ಬರೋಬ್ಬರಿ ಎಷ್ಟು? ಈ ಕಡೆ ಸರಳ ಬಡ್ಡಿ ಸಂಗತಿಗಳನ್ನ ಈ ಕಡೆ ಹಚ್ಕೋ. ಅವಾಗ ಹಿಂಗೆ ಪದ್ಧತಿ ಹಿಂಗಿತ್ತವ. ಸರಳ ಬಡ್ಡಿ ಬರೋಬ್ಬರಿ ಎಷ್ಟು? ಸರಳ ಬಡ್ಡಿ ಬರೋಬ್ಬರಿ ಅಸಲು ಗುಂಡೆ ಅವಧಿ ಗುಂಡೆ ದರ ಸರ್ವಾಸ್ ಬಾಗಲೆ 100/1. ಅಸಲು ಎಷ್ಟದ? 15,000. ಅವಧಿ ಎಷ್ಟದ? 25.2. ದರ ಎಷ್ಟದ? 25.2 ದರ ಅದ. ಅವಧಿ ಎಷ್ಟದ? 5.2. ದರ ಎಷ್ಟದ? 25. 100/1 ಇದರದ್ದು 2 ಇದರದ್ದು 2. ಇವೆರಡು ಪೂಜೋದು, ಇವೆರಡು ಸೊನ್ನೆ. 2 ಒಂದಲ್ಲೇ 2 75. 75ಕ್ಕೆ 25ಕ್ಕೆ ಇದಕ್ಕೆ ಗುಣಾಕಾರ ಮಾಡಿ ನೀವೇನು ಮಾಡಬೇಕು? 25 125, 25 125 ಒಂದು 75, 625. ನೋಡ್ರಿ, 125 ಐದ್ಲೆ 625. ಆಮೇಲೆ 25 175 ಕೈಲ ಬಂತು 1. 7 1 7 1 8. 5 7 13 9,375 ಡಿವೈಡೆಡ್ ಬೈ 2. ಇದನ್ನು 2ರಲ್ಲೇ ಭಾಗಿಸ್ಬೇಕು ನೀವು. 2 4 8, 2 6 12, 2 8 16, 2 7 4.5 4,682.50 ರೂಪಾಯಿ ಸರಳ ಬಡ್ಡಿ. ಕರೆಕ್ಟ್ ಅದನ್ನೆಲ್ಲ ಚೆಕ್ ಮಾಡಿದೆ ಅಂತ ಹೇಳ್ತಾನೆ. ಎಷ್ಟದ? 4,687. 2 7 14, 2 4 8, 2 6 12, 2 8 2 7 14, 2 7 14. ಎಂಟು 7.5 ಅಂದ್ರೆ 50 ಪೈಸೆ ಮಾಡಿ. ಆನ್ಸರ್ ಇಸ್ ಈಕ್ವಲ್ ಟು 4,687.50 ರೂಪಾಯಿ ಸರಳ ಬಡ್ಡಿ. ನೋಡಿ, ನಿಮ್ದು ಕರೆಕ್ಟ್ ಆಗಿತ್ತಂದ್ರೆ ರೈಟ್ ಹಾಕೊಳ್ಳಿ. ಇದು ಕಚ್ಚಾನೆ ಅಳಿಸಿರ್ತು ನೋಡ್ಲಿಕ್ಕೆ ಸಿಗ್ತದೆ ನಿಮಗಲ್ಲಿ. ಯಾಕಂದ್ರೆ ಫೋಟೋ ಹೊಡಿತಿರ್ತದಲ್ಲ, ನಿಮಗೆ ಹೋಮ್ವರ್ಕ್ ಅಂತ ಕಳಿಸ್ತಿರ್ತೀವಿ, ಅವಾಗ ಇವೆಲ್ಲ ಕರೆಕ್ಟ್ ಇರಬೇಕು. 6,000 ರೂಪಾಯಿ ಅಸಲಿಗೆ 12 ಸರಳ ಬಡ್ಡಿಯ ದರದಂತೆ 4 ವರ್ಷದ ನಂತರ ಹಿಂತಿರುಗಿಸಬೇಕಾದ ಹಣ ಎಷ್ಟು? ಈಗ ಅಸಲು
ಸರಳ ಬಡ್ಡಿ ತಕ್ಕೋಬೇಕೀಗ. ಸರಳ ಬಡ್ಡಿ ಬರೋಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಸ್ ಬಾಗ್ಲೆ 100 ಗುಂಡ್ಲೆ 1. ಅಸಲು ಎಷ್ಟದ? 6,000 ಅದ. ಅವಧಿ ಎಷ್ಟದ ನೋಡ್ರಿ? 4 ವರ್ಷದ. ದರ ಎಷ್ಟದ? 12 ಅದ. ವರ್ಷದಾಗದ ಅಂದ್ರೆ ಇಲ್ಲಿ ಏನು ಮಾಡಬೇಕು? 100 ಗುಂಡ್ಲೆ 1 ಹಚ್ಕೊಂಡ್ಬಿಟ್ರಿ. ಇವು 2 ಸೊನ್ನೆ, ಅದು ಇವು 2 ಸೊನ್ನೆ ನೋಡಿ. 12 48. 12 ಗುಂಡ್ಲೆ 60. 6 48 ಕೆಲ ಬಂತು 4. 6 24 ಒಂದು 4 28. ಈ ಸೊನ್ನೆ ಇಲ್ಲಿ ತೊಗೊಂಡ್ಬಿಡ್ರಿ. ಬಡ್ಡಿ ಬರೋಬ್ಬರಿ ಎಷ್ಟಾಯ್ತು? 2,880 ರೂಪಾಯಿ ಆಯಿತು. ಹಿಂತಿರುಗಿಸಬೇಕಾದ ಹಣ ಅಂದ್ರೇನು? ಮೊತ್ತ ಬರೋಬ್ಬರಿ ಅಸಲು ಪ್ಲಸ್ ಬಡ್ಡಿ ಅಂದ್ರೆ ಒಂದೇ, ಸರಳ ಬಡ್ಡಿ ಅಂದ್ರೆ ಒಂದೇ. 6,000 ರೂಪಾಯಿ ಅಸಲು ಅದ. 2,880 ರೂಪಾಯಿ ಬಡ್ಡಿ ಅದ. ಬರೋಬ್ಬರಿ 8,880 ರೂಪಾಯಿ. ಆನ್ಸರ್ ಈಸ್ ಈಕ್ವಲ್ ಟು 8,880 ರೂಪಾಯಿ ಮೊತ್ತ ಅಂದ್ರೇನು? ಹಿಂತಿರುಗಿಸಬೇಕಾದ ಹಣ. ಅಂದ್ರೆ ಅದ್ರಾಗ ಏನೇನು ಕೊಟ್ಟಿರ್ತದ? ಬಡ್ಡಿ ಮತ್ತು ಅಸಲು ಕೂಡಿತು ಅಂದ್ರೆ ಏನಂತಾರ? ಅದಕ್ಕೆ ಹಿಂತಿರುಗಿಸಬೇಕಾದ ಹಣ ಅಂತಾರ. ಇದನ್ನು ತಿಳ್ಕೊಬೇಕು ನೀವು. 2,880 ರೂಪಾಯಿ ಬಡ್ಡಿ. ಆಮೇಲೆ ಮೊತ್ತ ಬರೋಬ್ಬರಿ ಏನು? ಅಸಲು ಪ್ಲಸ್ ಬಡ್ಡಿ. ಅವು ತೆಗೆದುಕೊಂಡು ಹೋದಂಥ ಹಣದಾಗ ಬಡ್ಡಿ ಕೂಡಿಸ್ಬಿಟ್ರೆ ಏನಾಗ್ತದೆ? ಮೊತ್ತ ಆಗ್ತದೆ. ಮೊತ್ತ ಬರೋಬ್ಬರಿ ಅಸಲು ಪ್ಲಸ್ ಬಡ್ಡಿ. 2,800. ನಿಮ್ದು ಕರೆಕ್ಟ್ ಆಗೈತಿಲ್ಲ? ಉತ್ತರ ಕರೆಕ್ಟ್ ಹಾಕೊಳ್ರಿ. ನೋಡ್ರಿ, ಚಂದಂಗ ಲೆಕ್ಕಗಳನ್ನು ಗಣಿತ ಸರಿಯಾಗಿ ನೋಡ್ಕೋಬೇಕು. ಮುಂದಿನ ಲೆಕ್ಕ ಮಾಡಿ, ಒಟ್ಟ ತಪ್ಪಬಾರ್ದು. ರಿವಿಷನ್ ವರ್ಕ್ ಅದ ಇದು.